ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನೆನ್ನೆ ಒಂದು ಅಪ್ಲೋಡ್ ಮಾಡಿದ್ದೆ, ಆಫ್ಟರ್ 2 months ಒಂದು ವ್ಲಾಗ್ ಹಾಕಿದೆ. ಸೊ ಇವತ್ತು ಹಾಗೆ ಸುಮ್ಮನೆ ಒಂದು ರೈಡ್ ಹೋಗ್ತಾಯಿದ್ದೀವಿ. ರೈಡ್ ಅಂದರೆ ನಾನು ರೈಡಿಂಗ್ ಗೇರ್ಸ್ ಏನು ಹಾಕಿಲ್ಲ. ಇಲ್ಲೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ, ಆಗಾಗಲೇ ನೋಡಿರ್ತೀರ ನೀವು. ಸುಮ್ಮನೆ ನನ್ನ ಕಸಿನು ಬಂದಿದ್ದ, ಇಲ್ಲಿ ಹಿಂದೆ ಕೂತಿದ್ದಾನೆ, ಹರ್ಷಿದಾಯ್. ಅವನು ಹೋಗೋಣ ಅಂತ ಹೇಳಿದ್ನಾ, ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ ಇವಾಗ. ಧನುಷ್ ಬರ್ತಿಯಾನೆ ಮತ್ತು ಪ್ರಫುಲ್ಲ ಅಂತ ಡ್ಯೂಕಲ್ಲಿ. ಇಲ್ಲಿ ಫ್ಯೂಲ್ ಬ್ರೇಕ್ ಕೊಡಬೇಕೀಗ. ಏನು ಕಂಟೆಂಟೇ ಇಲ್ಲ ವೀಡಿಯೋ ಮಾಡೋಕ್ಕೆ, ಎಲ್ಲೂ ಹೋಗ್ತಾನೂ ಇಲ್ಲ 3-4 ತಿಂಗಳಿಂದ. ಹಾಂ, ಈಗ ಆನ್ ಅವರ್ ವೇ ಟುವರ್ಡ್ಸ್ ನಂಜನಗೂಡಿಗೆ ತಲುಪಿದ್ದೀವಿ ಈಗ. ಜಸ್ಟ್ ದೇವಸ್ಥಾನ ದಾಟಿಲ್ಲಲ್ಲ ಇನ್ನು, ದೇವಸ್ಥಾನ ಇನ್ನು 1 ಕಿಲೋಮೀಟ್ರ್ ಇದೆ ನಂಜನಗೂಡಿಂದ. ನೆಕ್ಸ್ಟ್ ನೆಕ್ಸ್ಟ್ ನಂಜನಗೂಡಿಂದ ಗುಂಡ್ಲುಪೇಟೆಯಿಂದ ರೈಟ್ ತಗೊಂಡ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಅಲ್ಲಿ ಏನೋ ಆನೆ ಬರುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ದೀವಿ, ಆದರೆ ಗೊತ್ತಿಲ್ಲ ನಾವೀಗ ಹೋಗೋ ಟೈಮಿಗೆ. ನನ್ನ ಟೈಮ್ ಏನು 7 ಗಂಟೆಲಿದೆ. ಈ ಸರ್ವಿಸ್ ಅವರು ಚೇಂಜ್ ಮಾಡಿಬಿಟ್ಟಿದ್ದಾರೋ. ತನ್ನದು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೆ, ಟೈಮೇ ಚೇಂಜ್ ಮಾಡಿ ಟೈಮ್ ಏನೇನೋ ಮಾಡಿಬಿಟ್ಟಿದ್ದಾರೆ, ರೀಸೆಟ್ ಮಾಡಿಬಿಟ್ಟಿದ್ದಾರೆ. ನಂದು 7 ಗಂಟೆಲಿದೆ ಟೈಮು. ನಾನ್ ಸ್ಟಾಪ್ ಗಾಡಿ. ಹೊಡಿತು. ಚಾಲಕರು ಮಾತ್ರ. ಇಲ್ಲಿ ನೋಡು ಮುಂದೆ M3 ಇದೆ. M4 ಇಲ್ಲಿ ನೋಡಿ, ಒಂದು M4 ಇದೆ. ಕ್ರೇಜಿ ಕಲರ್ ಮಾತ್ರ ಗಾಡಿ ನೋಡಿ. M4 ಕಾಂಪಿಟೇಷನ್ ಅನಿಸುತ್ತೆ. ಸೈಲೆಂಟಾಗಿರೋ, ಒಂಚೂರು ಸೌಂಡ್, ಎಕ್ಸಾಸ್ಟ್ ಸೌಂಡ್ ಕೇಳಬೇಕು ನನಗೆ. ಇಲ್ಲಿ ನೋಡ್ರೋ, ಓಡ್ರೋ ಇದು ಸರ್ಜಾ ಅಡ್ಡ. ಸರ್ಜಾ ಬಂದರು. ಓಹ್, ಸಖತ್ತಾಗಿದೆ ಸೌಂಡು. ರೈಡ್ ಸ್ಮೂತಾಗಿ ಹೋಗ್ತಾ ಇದೆ. ಜಾಸ್ತಿ ರಶ್ ಮಾಡ್ತಿಲ್ಲ, ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಯಾಕಂದರೆ ರೈಡಿಂಗ್ ಗೇರ್ಸ್ ಹಾಕಿಲ್ಲ, ಸೊ ಸ್ವಲ್ಪ ಸೇಫಾಗಿ ಹೋಗೋಣ ಅಂತ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ವಾಯ್ಸ್ ನೋಡಿ, ಇಲ್ಲಿ ಬನ್ರೋ ಮುಂದೆ ನೋಡಿ. ಇಲ್ಲಿ ಧನುಷ್ ಅವರು ಬಿಲಿಯನಾಗಿ ಹೋಗ್ತಿರೋದು ಇವತ್ತೇ ನೋಡ್ತಾ ಇರೋದು ನಾನು. ಏನಕ್ಕೆ ಧನುಷ್ ಅವರು ಬೈಕ್ ತಂದಿಲ್ಲ ಇವತ್ತು? ಅವ್ರದ್ದು ಗಾಡಿ ಸರ್ವಿಸಿಗೆ ಬಿಟ್ಟಿದ್ದಾರಂತೆ, ಸೊ ಅದಕ್ಕೋಸ್ಕರ ಗಾಡಿ ತಂದಿಲ್ಲ. ನೆನ್ನೆ ಕೊಟ್ಟರು, ಇವತ್ತು ಇನ್ನೂ ಕೊಟ್ಟಿಲ್ಲ. ನೋಡಿ ಬಸ್ಸವನು ಹೆಂಗೆ ನುಗ್ತವನೆ. ಮೈಸೂರು ಗುಂಡ್ಲುಪೇಟೆ. ಇನ್ನೇನು ಈ ನೆಕ್ಸ್ಟ್ ಮಂತ್ ಸ್ವಲ್ಪ ನಿಮಗೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲಿ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೋಡಿ. ಸ್ಕ್ರ್ಯಾಮ್ಲರ್ 400 ಡೆಲಿವರಿ ವೀಡಿಯೋ. ಹಾಗೆ ಮತ್ತು ಈ ಮಂತಲ್ಲಿ ಸ್ವಲ್ಪ ರೈಡ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು, ನಮ್ಮ ಕ್ಲಬ್ ಅವರೆಲ್ಲ ಓಕೆ ಅಂದರೆ ಹೋಗೋದು. ಎಲ್ರಿಗೂ ರಜಾ ಇಲ್ಲ, ಅದೇ ಪ್ರಾಬ್ಲಮ್. ಜಸ್ಟ್ ನಾವು ಈಗ ಗುಂಡ್ಲುಪೇಟೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ಒಂದು 16 ಕಿಲೋಮೀಟರ್ ಇದೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ನಾನು ಹಿಮವದ್ ಗೋಪಾಲ ಸ್ವಾಮಿಗೆ ಇದು ಥರ್ಡ್ ಟೈಮ್ ಹೋಗ್ತಾ ಇರೋದು. ನಾನು ನಮ್ಮ ಅಣ್ಣ ಸ್ಕೂಟಿಲೇ ಬಂದಿದ್ವಿ ಒಂದ್ಸಲ, ಡಿಗ್ರಿಲಿ. ಹಾಂ, ಟ್ರಿಪ್ಸಾ? ಹೌದು, ಲೆಜೆಂಡ್ಸ್ ನೀವು.
ನೀವು ನೋಡಿ ಈಗ ಇದೇ ಮೈನ್ ವ್ಯೂ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಅದು ಎಲ್ಲರೂ ಇದು ಬೈಕಲ್ಲಿ ಬಂದವರೆಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗಿತಾರೆ. ಇಲ್ಲೇ ಅಲ್ಲ ಪಾರ್ಕಿಂಗ್. ಅಯ್ಯಪ್ಪ ಏ ಬಾರ, ನಾವು ಅವತ್ತು ಅಲ್ಲೇ ನಿಲ್ಸಿರೋದು. ಒಳ್ಳೆ ಹಿಂಸೆ ಗುರು. ನಾನಿಲ್ಲಿ ಮರದ ಅಡಿಲಿ ಹಾಕಿರೋದು. ಕೇಳು ಎಲ್ಲಿ ಅಂತ ಕೇಳು. ಎಲ್ಲಣ್ಣ? ಬಿಲಿಯನ್ ಆಗಿ ಬಂದಿದೆ ಎಕ್ಸ್ಪೀರಿಯನ್ಸ್. ಅಲ್ಲ ಈಗ ಇಲ್ಲಿ ಬಸ್ ಟಿಕೆಟ್ ತಗೋಬೇಕು. ಹರ್ಷಿತ್ ಫಸ್ಟ್ ಟೈಮ್ ಬಿಲಿಯನ್, ಅವನು ಫಸ್ಟ್ ಟೈಮ್ ಬ್ಲಾಗಲ್ಲಿ ಬರ್ತಿದ್ದೆ. ಹೌದು ಹೌದೌದು. ಮಂಗ್ಳೂರು ಕನ್ನಡ ಸ್ಟಾರ್ಟ್ ಮಾಡ್ದ. ಇಲ್ಲಿಂದ ಈಗ ಬಸ್ ಟಿಕೆಟ್ ತಗೋಬೇಕು. ನೋಡಿ ಅಲ್ಲಿ ಬಸ್ ರೆಡಿ ಇದೆ. PC ಆಧಾರ್ ಕಾರ್ಡ್ ತಂದಿದ್ಯಲ್ಲ ನೀನು? ಸರಿ, ಫ್ರೀ ಅಲ್ಲ ಅವನಿಗೆ. ನೋಡಿ ಬರೋರಿದ್ರೆ ಬೈಕರ್ಸ್ ಯಾರಾದ್ರು ವ್ಲಾಗಿಂಗ್ ಗೋಪ್ರೋ ಎಲ್ಲವೂ ಇಲ್ಲ, ಜಸ್ಟ್ ಫೋನಲ್ಲಿ ವೀಡಿಯೋ ಮಾಡ್ಕೋಬೋದು ಅಷ್ಟೇ. ಇದೇ ನಮ್ಮ ಬಸ್ಸು. ಧನುಷ್ KSRTC ಬಸ್ಸಲ್ಲಿ ಹೋಗಿದ್ಯಾ? ಅಪರೂಪ ಅಲ್ಲ ನೀನು ಬಸ್ಸಲ್ಲೆಲ್ಲ ಹೋಗೋದು. ಎಲ್ಲಿಗೆ ನಮ್ಮ ಊರಿಗೆ ಬಿಟ್ಟರೆ ಎಲ್ಲಿಗೆ ಬಸ್ಸಲ್ಲಿ ಹೋಗಿದ್ದೆ ನೀನು? ಅಶ್ವಮೇಧ ಬಿಡು, ಇದು ಈ ಥರ ಬಸ್ಸು. ಬಿಡಬೇಡ ಆಡಾಡ್ತಿದ್ದೀರಾ ಟೆಂಪಲಿಗೆ ಬಂತು. ಸೊ ಫೈನಲಿ ದರ್ಶನ ಎಲ್ಲ ಆಯಿತು. ಎಲ್ಲಿ ಧನುಷ್ ಅವ್ರು ಸುಮ್ಮನೆ ಶಾಕ್ ಮರಿಯಾನೆ ನೋಡಿ ಇಲ್ಲಿ ರಿಪೋರ್ಟ್ ಮಾಡ್ತೀನಿ. ದರ್ಶನ ಆಯಿತು, ಚೆನ್ನಾಗಾಯಿತು. ಭಟ್ರ ಕೆಲ ದಾರ ಎಲ್ಲ ಇಸ್ಕೊಂಡು ಕೂರೋಣ ಎಲ್ಲಾದ್ರು ಒಂದು ಸ್ವಲ್ಪ. ಅರ್ಷದಿಗೆ ಒಂದು ಫೋಟೋ ತೆಗಿಬೇಕಂತೆ. ನೋಡಿ ವ್ಯೂ ಹೆಂಗಿದೆ, ಚೆನ್ನಾಗಿದೆ. ಆ ಕಡೆ ಒಳ್ಳೆ ಫಾಗ್ ಬರ್ತಾ ಇದೆ. ಆ ಕಡೆ ಹೋಗೋಣ. ಲೈಟಾಗಿ ಫಾಗ್ ಇದೆ. ನಮ್ಮ ಕೊಡಗಲ್ಲಿ ಹಿಂಗೆ ಫ್ಲಾಗ್ ತಂಪು ಗಾಳಿ. ಇಲ್ಲಿ ಒಳಗೆ ಬಂದರೆ ನಿಮಗೆ ಇದ್ರದ್ದು ಕಥೆ ಎಲ್ಲ ಹೇಳ್ತಾರೆ. ಆರತಿ ಆದಮೇಲೆ ಎಲ್ಲ ಕಥೆ ಎಲ್ಲ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಆಮೇಲೆ ಆರತಿ ಆಗುತ್ತೆ. ಕಾಗೆ ಇಲ್ಲಿ ಒಂದೇ ಒಂದು ನಿಮಗೆ ಕಾಗೆ ಕಾಣಲ್ಲ, ಅದು ಹೇಳ್ತಾರೆ ಕತೆ. ಅಲ್ಲಿ ಒಳಗಡೆ ಮೊಬೈಲ್ ಫೋನ್ ಎಲ್ಲವೂ ಇಲ್ಲ. ನೋಡಿ ನೀವು ಇದು ಎಷ್ಟೊತ್ತು ಬೇಕಾದರೂ ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಳ್ಳಿ. ನೋಡಿ ಇಲ್ಲಿ ಇವರು ದೇವಸ್ಥಾನಕ್ಕೆ ಬಂದಿರೋದು. ಇವ್ರೇನು ದೇವಸ್ಥಾನಕ್ಕೆ ಬಂದಿರೋದು, ಏನು ಮಾಡಕ್ಕೆ ಬಂದವರು ದೇವರಿಗೆ ಗೊತ್ತು. ಕೇಳಬೇಕು. ಇವನಪ್ಪ ಒಬ್ಬನೇ ಬಂದಿದ್ದಾನೆ ಇವತ್ತು ನಮ್ಮ ಜೊತೆ. ಅದೇ ಒಂದು ಖುಷಿ ನಮಗೆ. ಇವ್ರ ಜೊತೆ ನೋಡಿ ಹೀರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನೋಡಿ ವ್ಯೂ ಎಷ್ಟು ಸಖತ್ತಾಗಿದೆ. ಆ ವಿಡಿಯೋ ಕೆಲವು ಕಡೆ ಆನೆ. ಅವನಿಗೆ ಕನ್ನಡ ಮಾತ್ರ ಕಷ್ಟ, ಮನೇಲಿ ತುಳು ಮಾತಾಡಿ ನೀನು ಅಷ್ಟು ಆಂಕ್ಷಿಯಸ್ ಆಗಬೇಡ, ನಾರ್ಮಲ್ ಆಗೇ ಮಾತಾಡು. ನಮ್ಮದು ಫುಲ್ ವ್ಲಾಗ್ಸ್ ಅಲ್ಲ ಮಾಮ, ಡೈಲಿ ವ್ಲಾಗ್ಸ್. ಚೆನ್ನಾಗಿದೆಯಾ ಸ್ಪಾಟ್? ಚೆನ್ನಾಗಿದೆಯಾ? ನೋಡು ಇದು ಬ್ಯಾಕ್ಗ್ರೌಂಡಲ್ಲಿ ಹೆಂಗಿದೆ, ಕೂತ್ಕೊಂಗೆ. ಫೈನಲಿ ವಾಪಸ್ ಆಯಿತು, ಹೋಗ್ತಾ ಇದ್ದೀವಿ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇಲ್ಲಿಗೆ ಮುಕ್ತಾಯ ಮುಗೀತು. ಅಂದರೆ ಬ್ಲಾಗ್ ಎಂಡ್ ಮಾಡಲ್ಲ ಇವಾಗಲೇ, ಕೆಳಗಡೆ ಹೋದ್ಮೇಲೆ ಅಲ್ಲಿ ಬೈಕ್ ಹತ್ರ KTM ಬೈಕ್ ಅವ್ರದ್ದು ಫೋಟೋ ಶೂಟ್ ಇದೆ. ಹರ್ಷಿತ್ ಸೂಪರ್, ತೃಪ್ತಿ ಆಯ್ತಾ ಮನಸ್ಸಿಗೆ? ಮೈಸೂರು ಬಂದು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದ ಹರ್ಷಿತ್. ಕರ್ಕೊಬಂದ್ವಿ, ನಾಳೆನೂ ಕರ್ಕೊಂಡು ಹೋಗ್ತೀವಿ. ಒಳ್ಳೆ ಚೆನ್ನಾಗಿದೆ ಟೆಂಪಲ್. ಫಸ್ಟ್ ಟೈಮ್ ನೀವು ಬಂದಿರೋದು? ಅಮ್ಮ ನಾ ಟಿವಿಲಿ ಬಂದಿದ್ದೀನಿ ಅಂತ ಟಿವಿಲಿ ಯೂಟ್ಯೂಬಾಗಿ ತೋರಿಸು. ಮುಂದೆಯಿಂದ ಒಂದು ಬಸ್ ಬಂದರೆ ಭಾರಿ ಕಷ್ಟ. ಬಂದ್ವಿ, ಬಸ್ಸೆಲ್ಲ ಇಳಿದು ಬಾಯ್ಸ್ ಸ್ವಲ್ಪ ಕಾಂಟೆಂಟ್ ಕೊಟ್ಟರು. ಬಸ್ಸಿಂದ ಇಳಿದು ಇವಾಗ ತಾನೇ ಬಂದ್ವಿ. ಈಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. PC ಅವರೇ ಫೋಟೋ ಶೂಟಿಗೆ ನಿಲ್ಲಿಸ್ಬೇಕಾ? ಹೋಗೋಣ ಸೀದಾ? ನಿಲ್ಲಿಸ್ಬೇಕು. ಅಯ್ಯೋ ಮತ್ತೆ ಹೆಲ್ಮೆಟ್ ಎಲ್ಲ ಬಿಚ್ಚಬೇಕು.
ಬರ್ಪೋ ಊಟಕ್ಕೆ ಮನೆಗೆ. ಫಸ್ಟ್ ಪರ್ಸನ್ ವ್ಯೂಗೆ ಬಂದಿದ್ವಿ ವಾಪಸ್ಸು. ಇಲ್ಲಿ ನೋಡಿ ರೈಡರ್ ಚೇಂಜ್ ಆಗಿದ್ದಾರೆ. ಧನುಷ್ ಅವರಿಗೆ ಬೈಕ್ ಓಡಿಸ್ಬೇಕು ಅಂತ ಮನಸ್ಸಾಗ್ಬಿಡ್ತು. ಅಲ್ಲೇ ಪಿಲ್ಲಿಯನಲ್ಲಿ ಕೂತು ಬೇಜಾರಾಗ್ಬಿಟ್ಟಿತ್ತು. ಇವಾಗ ಬಂದಿದ್ದಾರೆ. ಇವಾಗ ಒಂದು ಚಿಕ್ಕದಾಗ ಒಂದು ಫೋಟೋ ಶೂಟ್ ಇದೆ PC ಬೈಕ್ದು. ಅದಾದಮೇಲೆ ನಾನ್ ಸ್ಟಾಪ್ ಮೈಸೂರು. ನಮ್ಮ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇನ್ನೂ ಈ ಥರ ವ್ಲಾಗ್ಸ್ ಈ ತಿಂಗಳು ಬರ್ತಾ ಇರುತ್ತೆ, ಸ್ವಲ್ಪ ಮೋಟೋ ವ್ಲಾಗ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಎಲ್ಲರೂ ನೋಡ್ತೀರ ಅಷ್ಟೇ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವೈಬ್ ವಿತ್ ಅಭಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಬಾಯ್.